ಹಾಯ್ ಹಲೋ ನಮಸ್ಕಾರ. ಇದು ಅನಿರೀಕ್ಷಿತ ಪ್ರೇಮಯಾನ ಕೊನೆಯ ಭಾಗ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಕಾವೇರಿ ಕಣ್ಣೀರು ಹಾಕುತ್ತಾ ಗದಗದಿತಳಾಗಿ, ಸರ್, ರಾತ್ರಿ ನೀವು ಕುಡಿತದ ಅಮಲಿನಲ್ಲಿ ನನ್ನನ್ನು ಮುಟ್ಬಿಟ್ರಿ. ನನಗೆ ನೀವು ತುಂಬ ಇಷ್ಟ, ಆದರೆ ನೀವು ಈ ರೀತಿ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅರ್ಜುನ್ ತೀವ್ರ ಶಾಕ್ನಿಂದ ಗಾಬರಿ ಆಗ್ಬಿಟ್ಟಿದ್ದಾನೆ. ಕಾವೇರಿ ಕಾವೇರಿ ಇಲ್ಲ, ನಾನು ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ನೆನಪೇ ಇಲ್ಲ, ಏನು ಹೇಳ್ತಿದ್ಯಾ ನೀನು? ಕಾವೇರಿ ನಾಟಕದ ದುಃಖದಲ್ಲಿ, ನೀವು ನನಗೆ ಈ ರೀತಿ ಮೋಸ ಮಾಡಿದ ಮೇಲೆ ಈಗ ನನ್ನನ್ನು ಬಿಟ್ಟು ಹೋಗ್ತೀರಾ ಸರ್? ನಾನು ನಿಮ್ಮಿಂದ ದೂರ ಇರಲ್ಲ. ನನ್ನನ್ನು ಮದುವೆಯಾಗಿ, ಇಲ್ದಿದ್ರೆ ನಿಮ್ಮ ಮತ್ತು ಸಂಚಿತಾ ಮೇಡಮ್ ಮದುವೆ ನಡೀತಾ ಇರುವಾಗ ನೀವು ಇನ್ನೊಂದು ಹುಡುಗಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದೀರಿ ಅಂತ ಈಗಲೇ ಎಲ್ಲರಿಗೂ ಹೇಳಿಬಿಡ್ತೀನಿ. ಅರ್ಜುನ್ ಸಂಪೂರ್ಣವಾಗಿ ಕುಗ್ಗಿ ಹೋಗ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಆಗಿ ಅಲ್ಲಿಂದ ಆಕೆ ಕೂಡ ಹೊರಡ್ತಾಳೆ. ಅದೇ ರಾತ್ರಿ ಸಂಚಿತಾ ಲೈಬ್ರರಿ ರೂಮ್ಗೆ ಬಂದಿದ್ದಾಳೆ. ಸಂಚಿತಾ ಕಟುವಾದ ಆದರೆ ಗಂಭೀರ ಧ್ವನಿಯಲ್ಲಿ, ಏನಾಯ್ತು ಅರ್ಜುನ್? ಆ ಚಿಕ್ಕ ಹುಡುಗಿ ನಿಮ್ಮನ್ನು ದೊಡ್ಡ ಬಲೆಯಲ್ಲಿ ಸಿಕ್ಕಿಸ್ಬಿದ್ದಾಳಾ? ನಿಮ್ಮ ಅಮಲಿನ ದುರ್ಬಲತೆಯನ್ನು ಉಪಯೋಗಿಸ್ಕೊಂಡಿದ್ದಾಳಾ? ಅರ್ಜುನ್ ಹತಾಶೆಯಿಂದ ಸಂಚಿತಾಳ ಕಣ್ಣಲ್ಲಿ ಕಣ್ಣಿಟ್ಟು, ಹೌದು ಹೌದು ಸಂಚಿತಾ, ನಾನು ದೊಡ್ಡ ತಪ್ಪನ್ನೇ ಮಾಡಿದ್ದೀನಿ. ಆ ಕಾವೇರಿ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾಳೆ. ಅವಳು ನನ್ನ ಮದುವೆಯಾಗೋಕ್ಕೆ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾಳೆ. ನನ್ನ ಹಳೆಯ ನೋವುಗಳಿಂದ ನಾನು ನಿನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಹೋಗಿ ಇನ್ನೊಂದು ದೊಡ್ಡ ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟೆ. ಈಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಂಚಿತಾ ಒಂದು ಕ್ಷಣ ಮೌನವಾಗಿ, ಗಂಭೀರವಾಗಿ, ಈಗ ನಿಮ್ಮ ದುರಹಂಕಾರ, ನಾನತ್ವ ಮತ್ತು ನೋವು ಎರಡನ್ನ ಮರೆತುಬಿಡಿ. ವಾಸ್ತವಕ್ಕೆ ಬನ್ನಿ ಅರ್ಜುನ್. ನೀವು ನನ್ನನ್ನು ಇಷ್ಟಪಡದೇ ಇರಬಹುದು, ಆದರೆ ನಾನು ನಿಮ್ಮ ಹೆಂಡತಿ, ನೀವು ನನ್ನ ಗಂಡ. ಕಾವೇರಿ ನಿಮ್ಮನ್ನು ಕೇವಲ ದುಡ್ಡಿಗಾಗಿ ಬಳಸ್ಕೊಳ್ಳಲು ಪ್ರಯತ್ನಿಸಿದ್ದಾಳೆ. ನಮ್ಮ ಮದುವೆ ಮುರಿದು ಬಿದ್ದರೆ ನನ್ನ ತಂದೆ, ಈ ಕುಟುಂಬದ ಭವಿಷ್ಯ, ಪ್ರತಿಯೊಂದು ಎಲ್ಲವೂ ನಾಶವಾಗಿ ಬಿಡುತ್ತೆ. ನನಗಂತೂ ಇನ್ನೊಬ್ಬ ವ್ಯಕ್ತಿಯ ಜೊತೆ ಜೀವನ ಕಟ್ಕೊಳ್ತೀನಿ, ಅವನ ಜೊತೆ ಸುಂದರವಾಗಿ ಬದುಕ್ತೀನಿ ಅನ್ನೋ ಭರವಸೆ ಖಂಡಿತ ಇಲ್ಲ. ಅರ್ಜುನ್, ಸಂಚಿತಾ, ನನ್ನ ಕೈಯಲ್ಲಿ ಏನೂ ಇಲ್ಲ. ಆಕೆ ಎಲ್ಲಿ ಬೇಕಾದರೂ ಹೋಗಿ ಈ ವಿಷಯ ಹೇಳಬಹುದು. ನಾನು ಕಾವೇರಿಯನ್ನು ಮದುವೆಯಾಗದೆ ಹೋದರೆ ನಮ್ಮ ಸಂಸಾರ ಸೀಳುತ್ತೆ ಅಲ್ವಾ? ಮದುವೆಯನ್ನು ಉಳಿಸ್ಕೊಳ್ಳಲು ಸಂಚಿತಾಳ ಅಂತಿಮ ಯುದ್ಧತಂತ್ರ ಏನಾಗಿರಬಹುದು? ಸಂಚಿತಾ ಅರ್ಜುನ ಭುಜದ ಮೇಲೆ ಕೈ ಇಟ್ಟು ಆತನನ್ನು ದಿಟ್ಟಿಸಿ ನೋಡ್ತಾಳೆ. ಅವಳ ಕಣ್ಣಲ್ಲಿ ಈಗ ದುರಹಂಕಾರದ ಬದಲಿಗೆ ವಿಶ್ವಾಸದ ಕಿಡಿ ಒತ್ತಿರುತ್ತೆ. ನೋಡಿ ಅರ್ಜುನ್, ನಾನು ನನ್ನ ದುರಹಂಕಾರ ಮತ್ತು ನಿಮ್ಮ ಕೋಪ ಎರಡನ್ನೂ ಕೂಡ ಮರೆತುಬಿಟ್ಟಿದ್ದೀನಿ. ಕಾವೇರಿ ನಿಮ್ಮನ್ನು ಮದುವೆಯಾಗಲು ಬಯಸಿದರೆ ಅವಳ ಬಳಿ ಸಾಕ್ಷಿ ಇರಲೇಬೇಕಲ್ವಾ? ಕೇವಲ ಬ್ಲ್ಯಾಕ್ಮೇಲ್ನಿಂದ ಅವಳು ನಿಮ್ಮನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಹಾಗೆ ಈಗಿನ ಕಾಲದಲ್ಲಿ ಕಾಕಗೋಬಕ್ಕನ ಕತೆ ಹೇಳಿದ್ರೆ ನಂಬೋರು ಯಾರೂ ಇಲ್ಲ. ನಿಮಗೆ ಗೊತ್ತಲ್ವಾ ನೀವು ತಪ್ಪು ಮಾಡಿಲ್ಲ ಅಂತ. ಸಂಚಿತಾ ಅವನಿಗೆ ಇನ್ನಷ್ಟು ಹತ್ತಿರವಾಗ್ತಾಳೆ. ಅವಳ ಧ್ವನಿಯಲ್ಲಿ ಪ್ರೀತಿಯ ಒಂದು ಸಣ್ಣ ಸೆಳೆತವಿರುತ್ತದೆ. ಸಂಚಿತಾ, ನಾವು ಒಂದಾಗಿದ್ದೇವೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಬೇಕು. ಕಾವೇರಿ ನಿಮ್ಮನ್ನು ಮುಟ್ಟಿದ್ದಾಳೆ ಅನ್ನೋ ಸಣ್ಣ ನೆಪ ಹೇಳಿ ನಿಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾಳಲ್ವಾ? ಆದರೆ ನೀವು ಇಷ್ಟು ದಿನ ದೂರ ಇಟ್ಟಿದ್ದ ನಿಮ್ಮ ಹೆಂಡತಿಯಾದ ನಾನು ನಿಮ್ಮವಳು ಅಂತ ಜಗತ್ತಿಗೆ ತೋರಿಸೋ ಸಮಯ ಬಂದಿದೆ. ಈ ಮದುವೆಯನ್ನು ಉಳಿಸ್ಕೊಳ್ಳಲು ಮತ್ತು ನಿಮ್ಮನ್ನು ಆ ಮೋಸಗಾತಿಯಿಂದ ದೂರ ಮಾಡೋಕ್ಕೋಸ್ಕರ ನಾವು ಒಂದೇ ಆಗಿದ್ದೀವಿ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಸಂಚಿತಾ ಅರ್ಜುನನ್ನ ಯಾವುದೇ ಪ್ರತಿಕ್ರಿಯೆಗೆ ಕಾಯ್ದೆ ಆತನನ್ನು ತನ್ನ ಕೆಳಗೆ ಎಳೆದುಕೊಳ್ತಾಳೆ. ಆತನ ಕುತ್ತಿಗೆಗೆ ಕೈ ಹಾಕಿ ಆತನ ತುಟಿಗಳಿಗೆ ತನ್ನ ತುಟಿಗಳನ್ನು ಹೊತ್ತಾಳೆ. ಆ ಕ್ಷಣದಲ್ಲಿ ದ್ವೇಷವಿರಲಿಲ್ಲ. ಇಬ್ಬರ ನಡುವೆ ಇದ್ದದ್ದು ಕಷ್ಟದಿಂದ ಬಂದ ಪರಸ್ಪರವಾದ ಗೌರವ. ಕುಟುಂಬವನ್ನು ಉಳಿಸಿಕೊಳ್ಳುವ ಹಠ ಮತ್ತು ರೊಮ್ಯಾಂಟಿಕ್ ಪ್ರೀತಿಯ ಮೊದಲ ಹೆಜ್ಜೆಯಾಗಿತ್ತದು. ಅದೇ ರಾತ್ರಿ ಅರ್ಜುನ್ ಮತ್ತು ಸಂಚಿತಾ ತಮ್ಮ ದ್ವೇಷದ ಅಂತರವನ್ನು ಸಂಪೂರ್ಣವಾಗಿ ಮುರಿದುಬಿಟ್ರು. ಅವರು ಕಾವೇರಿ ಮತ್ತು ಹೊರಗಿನ ಜಗತ್ತಿಗೆ ಒಂದಾಗಿ ನಿಲ್ಲಲು ನಿರ್ಧಾರವನ್ನು ಮಾಡಿದ್ರು. ಈಗ ಈ ಯುದ್ಧದಲ್ಲಿ ಅಂತಿಮ ತಿರುವು ಬರ್ತಾ ಇದೆ. ಕೊನೆಗೆ ಜಯ ಯಾರಿ ಪಾಲಿಗಾಗುತ್ತೆ? ಸಂಚಿತಾ ತನ್ನ ಗಂಡನನ್ನು ಉಳಿಸ್ಕೊಳ್ತಾಳಾ ಅಥವಾ ಕಾವೇರಿ ಅರ್ಜುನನ್ನು ಕಸಿದುಕೊಳ್ತಾಳಾ? ನೋಡೋಣ. ಮರುದಿನ ಬೆಳಗ್ಗೆ ಅರ್ಜುನ್ ಆಫೀಸಿಗೆ ಬರ್ತಾನೆ. ಕಾವೇರಿ ಗೆಲುವಿನ ನಗುವಿನೊಂದಿಗೆ ಎದುರಾಗ್ತಾಳೆ.
ಕಾವೇರಿ ತುಂಬ ವಿಶ್ವಾಸದಿಂದ ಫುಲ್ಲು ಕಾನ್ಫಿಡೆಂಟ್ ಆಗಿದ್ದಾಳೆ. ಸರ್, ನನ್ನನ್ನು ಮದುವೆ ಆಗೋಕ್ಕೆ ನಿಮ್ಮ ನಿರ್ಧಾರ ಏನಾಯಿತು? ಇಲ್ಲಾಂದರೆ ನಾನು ಮತ್ತು ನಿಮ್ಮ ವಿಷಯವನ್ನು ನಾನು ಸಂಚಿತಾ ಮೇಡಮ್ಗೆ ಹೇಳಬೇಕಾಗತ್ತೆ. ಅರ್ಜುನ್ ಧೈರ್ಯದಿಂದ ನಿಂತು ಕಟುವಾಗಿ, ಸಂಚಿತಾಳಿಗೆ ಎಲ್ಲ ಸತ್ಯ ಗೊತ್ತಾಗಿದೆ ಕಾವೇರಿ, ಮತ್ತು ನಿನ್ನ ಸಂಚಿನ ಮಾತುಗಳು, ಜೊತೆಗೆ ನಿನ್ನೆ ರಾತ್ರಿ ನನ್ನ ಮತ್ತು ನನ್ನ ಹೆಂಡತಿಯ ನಡುವೆ ಏನಾಯಿತು ಅನ್ನೋದು ಕೂಡ ಅವಳಿಗೆ ಗೊತ್ತಾಗಿದೆ. ಅರ್ಜುನ್ ತನ್ನ ಜೇಬಿನಿಂದ ಒಂದು ಫೈಲನ್ನು ತೆಗೆದು ಕಾವೇರಿ ಕೈಗೆ ಕೊಡ್ತಾನೆ. ಅರ್ಜುನ್, ಇದು ನೀನು ನಮ್ಮ ಎದುರಾಳಿಗಳಿಗೆ ನನ್ನ ಕಂಪನಿಯ ಡಾಕ್ಯುಮೆಂಟ್ಗಳನ್ನು ಸೋರಿಕೆ ಮಾಡಲು ಪ್ರಯತ್ನಿಸಿದ ಸಾಕ್ಷ್ಯದ ಫೈಲ್ ಇದು. ಈಗ ಹೇಳು, ನೀನು ಯಾರಿಗೆ ಮೊದಲು ಈ ವಿಷಯ ತಿಳಿಸ್ತೀಯಾ? ನಿನಗೆ ಈ ಜೈಲು ಪಾಲಾಗುವ ವಿಷಯವಾ ಅಥವಾ ನಿನ್ನ ದುರ್ಬಲ ಬ್ಲ್ಯಾಕ್ಮೇಲ್ ವಿಷಯವಾ? ಕಾವೇರಿ ಆ ಫೈಲ್ನೆಲ್ಲ ಚೆಕ್ ಮಾಡಿ ನೋಡ್ತಾಳೆ. ಗಾಬರಿಯಿಂದ ಕುಸಿದು ಬೀಳ್ತಾಳೆ. ಅವಳ ಎಲ್ಲ ಸಂಚುಗಳು ವಿಫಲವಾಗ್ತವೆ. ಅರ್ಜುನ್ ಕೊನೆಯ ಎಚ್ಚರಿಕೆ ನೀಡುತ್ತಾ, ಕಾವೇರಿ, ನೀನು ನನ್ನ ದುರ್ಬಲತೆಯನ್ನು ಬಳಸ್ಕೊಂಡಿದ್ದೀಯಾ, ಆದರೆ ನನ್ನ ಹೆಂಡತಿ ಸಂಚಿತ ಆ ದುರ್ಬಲತೆಯನ್ನು ನನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿದ್ದಾಳೆ. ಹಾಗೆ ನನ್ನ ಹೆಂಡತಿ ಇಲ್ಲಿ ಏನೇ ಆದರೂ ಕೂಡ ನನ್ನ ಜೊತೆಯಾಗಿ ನಿಲ್ತಾಳೆ. ಅದು ನನಗೆ ಗೊತ್ತಿದೆ. ನನ್ನ ಹೆಂಡತಿನೇ ನನ್ನ ಶಕ್ತಿ. ಇನ್ನು ಮುಂದೆ ನೀನು ನನ್ನ ಕಣ್ಣಿಗೆ ಬೀಳಲೇಬಾರದು. ಬಿದ್ದಿಯೋ ನಿನ್ನ ಗಾಚಾರ ಕೆಡುತ್ತೆ. ನನ್ನ ಕಂಪನಿ ಅಥವಾ ನನ್ನ ಹೆಂಡತಿ ಬಳಿ ಸುಳಿದರೂ ನಿನ್ನನ್ನು ಕಾನೂನು ರೀತಿಯಲ್ಲಿ ಖಂಡಿತ ನಾನು ಎದುರಿಸ್ತೇನೆ. ಕಾವೇರಿ ಇಲ್ಲೇ ಇದ್ದರೆ ಸರಿ ಹೋಗಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಹಾಗೆ ಅಲ್ಲಿ ಆದ ಅವಮಾನದಿಂದ ಓಡಿ ಹೋಗ್ತಾಳೆ. ಅರ್ಜುನ್ ಸಂಚಿತಾಳ ಮದುವೆ ಕೊನೆಗೂ ಉಳಿತು. ಕಾವೇರಿಯ ಮೋಸ ಮತ್ತು ಅರ್ಜುನ್ನ ಅಮಲು ಈ ಮದುವೆಯನ್ನು ಒಡೆಯುವ ಬದಲು ಇಬ್ಬರನ್ನು ಒಂದು ಮಾಡುತ್ತೆ. ಸಂಚಿತಾಳ ದುರಹಂಕಾರ ಪ್ರೀತಿಯ ವಿಶ್ವಾಸಕ್ಕೆ ದಾರಿ ಕೂಡ ಮಾಡಿಕೊಡುತ್ತೆ. ಸಂಚಿತಾ ಆಫೀಸ್ನಿಂದ ಹೊರಟ ಅರ್ಜುನ್ನ ಕೈ ಹಿಡಿದು, ಲೈಬ್ರರಿ ರೂಮ್ನಲ್ಲಿ ನಮ್ಮ ಹೊಸ ಜೀವನದ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀವಿ ಅರ್ಜುನ್. ಹೊರಗಿನವರ ಸಂಚು ಹೇಗಿದ್ರೂ ನಮ್ಮನ್ನು ಬೇರ್ಪಡಿಸಲಿಲ್ಲ. ಈ ಮದುವೆ ಮುಗಿಯೋವರೆಗೂ ನನ್ನ ಜೊತೆನೇ ಇರಿ ಅಂತ ಹೇಳ್ತಾ, ಈಗ ಹೇಳಿ, ಇನ್ನು ನಿಮ್ಮ ಹಳೆಯ ನೋವುಗಳು ನಿಮ್ಮನ್ನು ಇನ್ನೂ ಕಾಡ್ತಾನೆ ಇದೆಯಾ? ಅಥವಾ ನನ್ನಿಂದಾದ ಯಾವುದಾದ್ರೂ ಮಾತಿನಿಂದ ಬೇಸರ ಆಗಿರಬಹುದು ನಿಮಗೆ, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಅಂತ ಕೂಡ ಕೇಳ್ಕೊಳ್ತಾಳೆ. ಅರ್ಜುನ್ ಸಂಚಿತಾಳ ಕಣ್ಣಲ್ಲಿ ಕಣ್ಣಿಟ್ಟು ರೊಮ್ಯಾಂಟಿಕ್ ಆಗಿ ನಗುತ್ತಾ, ನೋವು ಕಾವೇರಿಯ ಮೋಸದಿಂದ ಬಂದಿದ್ದು, ಆದರೆ ನನ್ನ ಶಕ್ತಿ ನಿನ್ನ ಹೋರಾಟದ ಮನೋಭಾವದಿಂದ ಬಂದಿದ್ದು. ನನ್ನ ಬಾಳಿನ ನಿಜವಾದ ಶಕ್ತಿ ನೀನೇ ಸಂಚಿತಾ. ನನ್ನ ದ್ವೇಷದ ಗೋಡೆ ನಿನ್ನ ಪ್ರೀತಿಯ ಅನಿವಾರ್ಯತೆಯ ಮುಂದೆ ಅದೆಷ್ಟೋ ಮೊದಲೇ ಬಿದ್ದು ಹೋಗಿತ್ತು. ಹಾಗಾಗಿ ಅವರಿಬ್ಬರು ನಗುತ್ತಾ ಕೈಯನ್ನು ಹಿಡಿದುಕೊಂಡು ಇಬ್ಬರೂ ಸೇರಿ ಆಫೀಸಿನಿಂದ ಹೊರಟರು. ಅವರ ಮದುವೆ ಈಗ ದ್ವೇಷದಿಂದ ಪ್ರೀತಿಗೆ ತಿರುಗಿತ್ತು. ಕಥಾಭಾಗ ಇಲ್ಲಿಗೆ ಮುಗಿತು. ಹೊಸ ಕಥೆಯನ್ನು ಶುರು ಮಾಡೋಣ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ.